ಒಂದು ಟ್ರಕ್ನಿಂದ ಆರಂಭವಾದ ಕನಸು ಇಂದು ಸಾವಿರಾರು ವಾಹನಗಳ ಸಾಮ್ರಾಜ್ಯವಾಗಿ ಬೆಳೆದಿದೆ. ಕರ್ನಾಟಕದ ಗದಗ ಜಿಲ್ಲೆಯ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಯುವಕ ಇಂದು ಭಾರತದ ಟ್ರಾನ್ಸ್ಪೋರ್ಟ್ ಕ್ಷೇತ್ರದ ರಾಜರಾಗಿದ್ದಾರೆ. ಇವರೇ ನಮ್ಮ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು. 1950 ಆಗಸ್ಟ್ 2ರಂದು ಗದಗದ ಬೆಟಗೇರಿಯಲ್ಲಿ ವಿಜಯ ಸಂಕೇಶ್ವರ್ ಅವರು ಜನಿಸಿದರು. ಅವರ ತಂದೆ ಬಸವಣ್ಣಪ್ಪ ಸಂಕೇಶ್ವರ್ ಮುದ್ರಣ ವ್ಯವಹಾರ ನಡೆಸುತ್ತಿದ್ದರು. ಕುಟುಂಬದಲ್ಲಿ ವ್ಯವಹಾರದ ಹಿನ್ನೆಲೆ ಇದ್ದರೂ ವಿಜಯ ಸಂಕೇಶ್ವರ್ ಅವರಿಗೆ ಹೊಸದನ್ನು ಸಾಧಿಸುವ ಕನಸು ಇತ್ತು. ಯುವ ವಯಸ್ಸಿನಲ್ಲಿ ಕುಟುಂಬದ ವಿರೋಧದ ನಡುವೆಯೂ ಸಾಲ ಮಾಡಿ ಒಂದು ಟ್ರಕ್ ಖರೀದಿಸಿದರು. ಆ ಸಮಯದಲ್ಲಿ ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದ್ದವು. ಅಪಘಾತ, ನಷ್ಟಗಳು, ಸ್ಪರ್ಧೆ. ಆದರೂ ಅವರು ಹಿಂದೆ ಸರಿಯಲಿಲ್ಲ. 1976ರಲ್ಲಿ ಒಂದು ಟ್ರಕ್ನೊಂದಿಗೆ ವಿಜಯಾನಂದ ರೋಡ್ ಲೈನ್ ಎಂಬ ಸಂಸ್ಥೆಯನ್ನು ಆರಂಭಿಸಿದರು. ಇದೇ ಮುಂದೆ VRL ಎಂಬ ಭಾರತದ ದೊಡ್ಡ ಲಾಜಿಸ್ಟಿಕ್ ಕಂಪನಿಯಾಗಿ ಬೆಳೆದಿತು. ಸಣ್ಣ ಪ್ರಯತ್ನವಾಗಿ ಆರಂಭವಾದ VRL ಇಂದು ದೇಶದ ಪ್ರಮುಖ ಲಾಜಿಸ್ಟಿಕ್ ಕಂಪನಿಗಳಲ್ಲಿ ಒಂದಾಗಿದೆ. ಸಾವಿರಾರು ವಾಹನಗಳು ದೇಶದ ಅನೇಕ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿವೆ. ವಿಜಯ ಸಂಕೇಶ್ವರ್ ಅವರ ಪರಿಶ್ರಮ ಮತ್ತು ದೂರದೃಷ್ಟಿಯ ಫಲ ಇದು. ಟ್ರಾನ್ಸ್ಪೋರ್ಟ್ ಕ್ಷೇತ್ರ ಮಾತ್ರವಲ್ಲ, ಮಾಧ್ಯಮ ಕ್ಷೇತ್ರದಲ್ಲಿಯೂ ವಿಜಯ ಸಂಕೇಶ್ವರ್ ತಮ್ಮ ಛಾಪು ಮೂಡಿಸಿದರು. ವಿಜಯ ಕರ್ನಾಟಕ ಪತ್ರಿಕೆ ಆರಂಭಿಸಿ ನಂತರ ಟೈಮ್ಸ್ ಗ್ರೂಪ್ಗೆ ಮಾರಾಟ ಮಾಡಿದರು. ನಂತರ ವಿಜಯವಾಣ ಪತ್ರಿಕೆಯನ್ನು ಆರಂಭಿಸಿ ಕನ್ನಡ ಪತ್ರಿಕೋದ್ಯಮ ಮಾಧ್ಯಮದಲ್ಲಿ ಹೊಸ ಅಧ್ಯಾಯವನ್ನು ಬರೆದರು. ವ್ಯವಹಾರ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. 2020ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ದೊರಕಿತು. ಒಬ್ಬ ಸಾಮಾನ್ಯ ಯುವಕನ ಕನಸು ಇಂದು ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ.